ಮಾಜಿ ಸಚಿವ ನಾಗೇಂದ್ರ ಅವರಿಗೂ ಕೂಡ ಇಡಿ ಟೀಮ್ ಈಗಾಗಲೇ ಶಾಕ್ ಅನ್ನ ಕೊಟ್ಟಿದೆ. ಶಾಸಕರ ಭವನದ ಕೊಠಡಿಯಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಅವರಿಗೂ ಕೂಡ ಇಡಿ ಟೀಮ್ ಈಗಾಗಲೇ ಶಾಕ್ ಅನ್ನ ಕೊಟ್ಟಿದೆ. ಶಾಸಕರ ಭವನದ ಕೊಠಡಿಯಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಎಲ್ಎಚ್ನಲ್ಲಿ ದಾಖಲೆಗೆ ತೀವ್ರ ತಲಾಶನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ರೇಡ್ ಮಾಡಿ ಇಡಿ ಶಾಕ್ ಅನ್ನ ನೀಡಿದೆ. ಈಗಾಗಲೇ ಇಡಿಯಿಂದ ನಾಗೇಂದ್ರ ಅವರಿಗೆ ಬಂಧನ ಸಿಕ್ಕಿತ್ತು. ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ನಾಗೇಂದ್ರ ಅವರು. ಅವರನ್ನ ಬಂಧಿಸಲಾಗಿತ್ತು. ಇದೀಗ ಬೇಲ್ ಮೇಲೆ ಹೊರಗಿದ್ದಾರೆ. ಮತ್ತೆ ಜೈಲ್ಗೆ ಹೋಗುವ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಅವರಿಗೂ ಕೂಡ ಇಡಿ ಟೀಮ್ ಈಗಾಗಲೇ ಶಾಕ್ ಅನ್ನ ನೀಡಿದೆ. ಬೆಂಗಳೂರಿನಲ್ಲೂ ಕೂಡ ರೇಡ್ ಅನ್ನ ಮಾಡಿ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಈಗಾಗಲೇ ಇಡಿಯಿಂದ ನಾಗೇಂದ್ರ ಅವರ ಬಂಧನ ಕೂಡ ಆಗಿತ್ತು. ಸದ್ಯ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಬಿ ನಾಗೇಂದ್ರ ಅವರು. ಇದೀಗ ಮತ್ತೆ ಇವರಿಗೆ ಜೈಲ್ಗೆ ಹೋಗುವ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನ ಒಳಗೊಂಡಂತಹ ಮಹತ್ವದ ಹಣಕಾಸು ವಂಚನೆ ಪ್ರಕರಣ ಇದಾಗಿತ್ತು. ವಾಲ್ಮೀಕಿ ಹಗರಣ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಏನಿದ್ರು ಅವರ ಆತ್ಮಹತ್ಯೆಯ ನಂತರ ಈ ಹಗರಣ ಬೆಳಕಿಗೆ ಬಂದಿತ್ತು. ಅದಾದ ಬಳಿಕ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದ ಬಗ್ಗೆ ಚಂದ್ರಶೇಖರ್ ಅವರು ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಆ ಡೆತ್ ನೋಟ್ ಅನ್ನ ಏನ್ ಬರೆದಿಟ್ಟಿದ್ರು, ಆ ಡೆತ್ ನೋಟ್ ನಲ್ಲಿ ಎಲ್ಲಾ ವಿಚಾರವನ್ನ ಅವರು ಉಲ್ಲೇಖವನ್ನ ಕೂಡ ಮಾಡಿದ್ರು. ಹಲವಾರು ಅಧಿಕಾರಿಗಳ ಹೆಸರನ್ನ ಕೂಡ ಆ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡಿದ್ರು. ಬಳಿಕ ಅವರ ನಿವಾಸ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ನಡೆಸಿ ಅವರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಮುಖ್ಯ ಖಾತೆಯಲ್ಲಿ 2024-25ನೇ ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟಂತಹ ಏನು 187 ಕೋಟಿ ಹಣ ಇತ್ತು, ಆ ಹಣವನ್ನ ಲಪಟಾಯಿಸಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಇವರ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ರು. ಈ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ಒಂದು ಕೋಲಾಹಲವೇ ಈಗಾಗಲೇ ಸೃಷ್ಟಿಯಾಗಿತ್ತು. ಪ್ರಕರಣದಲ್ಲಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರನ್ನ ಇಡಿ ಬಂಧನಕ್ಕೆ ಒಳಪಡಿಸಿತ್ತು. ಇದಕ್ಕೂ ಮುನ್ನ ನಾಗೇಂದ್ರ ಹಾಗೂ ಬಸನಗೌಡ ದದ್ದಾಲ್ ಏನಿದ್ದಾರೆ ಅವರ ನಿವಾಸಗಳ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಿ ಇದರಲ್ಲಿ ಇವರೇ ಕಿಂಗ್ ಪಿನ್, ಬಿ ನಾಗೇಂದ್ರ ಅವರೇ ಕಿಂಗ್ ಪಿನ್ ಎಂದು ಈಗಾಗಲೇ ಅವರನ್ನ ಬಂಧಿಸಿ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದಾದ ಬಳಿಕ ಅವರಿಗೆ ಇದೀಗ ಬೇಲ್ ಸಿಕ್ಕಿ ಬೇಲಿನ ಮೇಲೆ ಜೈಲಿನ ಹೊರಗಿದ್ದಾರೆ. ಇದೀಗ ಮತ್ತೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದ್ರಿಂದ ಅವರಿಗೂ ಕೂಡ ಶಾಕ್ ಎದುರಾಗಿದೆ.